ಪ್ರಜ್ವಲ್ ವಿದೇಶಕ್ಕೆ ಓಡಿ ಹೋಗೋಕೆ ಬಿಟ್ಟಿದ್ದೇ ಸಿದ್ದರಾಮಯ್ಯ. ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪ್ರಜ್ವಲ್ ಪ್ರಚಾರಕ್ಕೆ ಹೋದಾಗ ಬಂಧಿಸಬೇಕಿತ್ತು ಅಂತ ಅಶೋಕ್ ಹೇಳ್ತಾರೆ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗೋದಿಕ್ಕೆ ಬಿಟ್ಟಿದ್ದೇ ಸಿದ್ದರಾಮಯ್ಯ ಅಂತ ಗಂಭೀರ ಆರೋಪವನ್ನ ಮಾಡ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರಜ್ವಲ್ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲೇ ಅವರನ್ನ ಬಂಧಿಸಬೇಕಿತ್ತು ಅಂತ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಿಬಿಐ ತನಿಖೆ ಕೊಡಿ ಅಂತ. ಯಾರ ಫೋನ್? ನನ್ನ ಫೋನ್ ತಗೊಳ್ಳಿ. ನನ್ನ ಫೋನ್ ಕಾಲ್ನೂ ರೇವಣ್ಣ ಅವರು ನನಗೆ ಎಷ್ಟು ಸರಿ ಮಾಡಿದ್ರು, ಪ್ರಜ್ವಲ್ ರೇವಣ್ಣ ನನಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ, ಮುಖ್ಯಮಂತ್ರಿಗಳಿಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ, ಗೊತ್ತಾಗ್ತತೆ. ಓಡೋಗಿ ಬಿಟ್ಟಿದ್ದು ಯಾರಪ್ಪ? ಪೆನ್ ಡ್ರೈವ್ ಬಂದು 2 ತಿಂಗಳಾಯಿತು. 2 ತಿಂಗಳಿಂದನೇ ಅರೆಸ್ಟ್ ಮಾಡ್ಬೋದಾಯ್ತಲ್ಲ. ಒಂದು FIR ಮಾಡೋಕ್ಕೆ 5 ನಿಮಿಷದ ಟೈಮು. ಯಾವುದ್ಯಾವುದೋ ಈಗ ಅವರು ನಮ್ಮ ಮಂಗಳೂರು MLA ಮೇಲೆ, ಪೂಂಜಾ ಮೇಲೆ 5 ನಿಮಿಷಕ್ಕೆ FIR ಮಾಡ್ತೀರಾ? 5 ನಿಮಿಷಕ್ಕೆ. ಈ ಪ್ರಜ್ವಲ್ ರೇವಣ್ಣನ ಮೇಲೆ 2 ತಿಂಗಳಾಗೈತೆ ಇದೆಲ್ಲ ಬಂದು. ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗಿದೆ ಎಲ್ಲ. ಅಲ್ಲಿರೋ ಹಾಸನದಲ್ಲಿರೋ 20 ಪೊಲೀಸ್ ಸ್ಟೇಷನ್ ಇದೆ, 20ಕ್ಕೂ ಪೊಲೀಸ್ ಸ್ಟೇಷನ್ಗೂ ಹೋಗಿದೆ ಎಲ್ಲ. ಅಷ್ಟಿದ್ರೂ ಅವನ ಮೇಲೆ FIR ಯಾಕೆ ಮಾಡಲಿಲ್ಲ? ಅವ್ರಿಗೆ ಬೇಕಾಗಿದ್ದು ಅವರೊಂದು ಟೀಮ್ ಮಾಡಿದ್ದಾರೆ, ಸರ್ಜೇವಾಲಾ ಒಂದು ಟೀಮ್. ಅದರಲ್ಲಿ DK ಶಿವಕುಮಾರು, ಸಿದ್ದರಾಮಯ್ಯನವರು ಇವರೆಲ್ಲ ಇದ್ದಾರೆ. ಆ ಟೀಮಲ್ಲಿ ಏನು ಮಾಡಿದ್ರು, ಇದನ್ನು ನಾವು ಇಲ್ಲೇ ಬಂಧಿಸಿದ್ರೆ ಇದು ರಾಜ್ಯ ಸರ್ಕಾರದ ವಿಚಾರ ಆಗ್ತೈತೆ, ನಾವು ರಾಜ್ಯದಲ್ಲಿರೋರನ್ನೇ ಬೈಬೇಕು, BJP ಅವ್ರನ್ನ, JDS ಅವ್ರನ್ನ. ಆದರೆ ಇದನ್ನು ನರೇಂದ್ರ ಮೋದಿಗೆ ಟ್ಯಾಗ್ ಮಾಡಬೇಕಾದ್ರೆ ಅವ್ರನ್ನ ಓಡೋಕ್ಕೆ ಬಿಟ್ಬಿಡ್ಬೇಕು. ಅವ್ನ ಫ್ಲೈಟ್ ಹತ್ತಿದ ತಕ್ಷಣ ವಿದೇಶಕ್ಕೆ ಹೋಗ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.